ಅತ್ತಿ ಮರದ ಹಣ್ಣಿಗೆ ಬಡವನು ಶ್ರೀಮಂತನಾಗುವ ಶಕ್ತಿ ಇದೆ. ಸಾಮಾನ್ಯವಾಗಿ ನಾವು ದೇವತಾ ವೃಕ್ಷಗಳು ಎಂದು ಹಲವಾರು ಗಿಡಗಳನ್ನು ನೋಡುತ್ತೇವೆ. ಅವುಗಳನ್ನು ಪೂಜಿಸುತ್ತೇವೆ, ಆರಾಧಿಸುತ್ತೇವೆ. ಕಷ್ಟಗಳು ನಿವಾರಣೆಯಾಗಲಿ ಎಂದು ಶ್ರದ್ಧೆ, ಭಕ್ತಿಯಿಂದ ಬೇಡಿಕೊಳ್ಳುತ್ತೇವೆ. ಹಲವಾರು ರೀತಿಯ ಹರಕೆಯನ್ನು ಕಟ್ಟಿಕೊಳ್ಳುತ್ತೇವೆ. ದೇವತಾ ಮರ ಎಂದು ಆಲದ ಮರ, ಅರಳಿ ಮರ, ಅಶ್ವತ್ಥ ಮರ, ಬೇವಿನ ಮರ, ಬನ್ನಿ ಮರವನ್ನು ಅಷ್ಟೇ ಅಲ್ಲದೆ ಅತ್ತಿ ಮರವನ್ನು ಕೂಡ ಕರೆಯಲಾಗುತ್ತದೆ. ಅತ್ತಿ ಮರ ಕೂಡ ಸಾಕಷ್ಟು ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದು ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸುವ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ. ಅತ್ತಿ ಮರಕ್ಕೆ ಭಗವಂತ ನರಸಿಂಹನ ಆಶೀರ್ವಾದ ಇದೆ. ಈ ಮರದ ಪ್ರತಿಯೊಂದು ಕೊಂಬೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ವಾಸವಿದೆ. ಹಾಗಾಗಿ ಅಮಾವಾಸ್ಯೆಯ ದಿನ ಅತ್ತಿ ಮರದ ಒಂದು ಹಣ್ಣಿಗೆ ಬಡವನನ್ನು ಕೂಡ ಶ್ರೀಮಂತನಾಗಿಸುವ ಶಕ್ತಿ ಇರುತ್ತದೆ. ಹಾಗೂ ನಿಮ್ಮ ಸಂಕಷ್ಟಗಳು ನಿವಾರಣೆಯಾಗಿ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತದೆ. ಹಾಗಾಗಿ ಅತ್ತಿ ಮರದ ಹಣ್ಣನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ನಮ್ಮ ಬಡತನದಿಂದ ಮುಕ್ತಿ ಹೊಂದಿ ಶ್ರೀಮಂತರಾಗಬಹುದು ಎಂದು ಈ ಲೇಖನದಲ್ಲಿ ತಿಳಿಯೋಣ. ಅತ್ತಿ ಮರದ ಹಣ್ಣು ಅಷ್ಟೇ ಅಲ್ಲದೆ ಅತ್ತಿ ಮರದ ಹೂವು ನೋಡಿದರೂ ಕೂಡ ಅದೃಷ್ಟವೇ ಬದಲಾಯಿಸುತ್ತದೆ. ಆ ದಿನ ನೀವು ಕೈಗೊಳ್ಳುವ ಕೆಲಸ ಕಾರ್ಯದಲ್ಲಿ ದಿಗ್ವಿಜಯ ಸಾಧಿಸುತ್ತೀರಿ. ಶ್ರೀಮನ್ ವಿಷ್ಣು ಭಗವಂತ ನರಸಿಂಹನ ಅವತಾರವನ್ನು ತಾಳಿ ಹಿರಣ್ಯಕಶಪರನ್ನು ಸಂಹಾರ ಮಾಡುತ್ತಾರೆ. ಪ್ರಹ್ಲಾದನ ರಕ್ಷಣೆಗಾಗಿ ಅವರ ವಧೆ ಮಾಡುವುದು ಅನಿವಾರ್ಯ ಆಗಿತ್ತು. ತನ್ನ ಕೈ ಬೆರಳಿನ ಉಗುರಿನಿಂದ ಹಿರಣ್ಯಕಶಪರನ್ನು ಸಂಹರಿಸುತ್ತಾರೆ. ಇದರಿಂದಾಗಿ ನರಸಿಂಹಸ್ವಾಮಿಯ ಉಗುರುಗಳಲ್ಲಿ ಕಡಿತ ಉಂಟಾಗಲು ಪ್ರಾರಂಭಿಸುತ್ತದೆ. ಇದರಿಂದ ಮುಕ್ತಿ ಪಡೆಯಲು ಪರಿಹಾರ ಹುಡುಕಲು ಪ್ರಾರಂಭಿಸುತ್ತಾರೆ. ಆಗ ನರಸಿಂಹದೇವರಿಗೆ ಒಂದು ಅತ್ತಿ ಮರ ಕಾಣಿಸುತ್ತದೆ. ಆ ಮರದಲ್ಲಿ ಅವರು ತಮ್ಮ ಕೈಗಳನ್ನು ಸೇರಿಸುತ್ತಾರೆ. ಆಗ ಇವರ ಬೆರಳಿನಲ್ಲಿ ಇರುವ ಕಡಿತ ನಿಲ್ಲುತ್ತದೆ. ಆದರೆ ಅತ್ತಿ ಮರ ತನ್ನ ರೋದನೆಯನ್ನು ನರಸಿಂಹಸ್ವಾಮಿಗೆ ಹೇಳುತ್ತದೆ. ಅತ್ತಿ ಮರವು ನರಸಿಂಹಸ್ವಾಮಿಯ ಬಳಿ ರಾಕ್ಷಸನ ರಕ್ತದ ಕಾರಣದಿಂದ ನಾವು ಅಪವಿತ್ರವಾಗಿದ್ದೇವೆ, ದಯವಿಟ್ಟು ನಮಗೆ ಈ ನೋವಿನಿಂದ ಮುಕ್ತಿಯನ್ನು ನೀಡಿ ಎಂದು ನರಸಿಂಹಸ್ವಾಮಿಗೆ ಕೇಳುತ್ತಾರೆ. ಆಗ ನರಸಿಂಹಸ್ವಾಮಿ, ಮುಂದೆ ನೀವು ಜನರ ದುಃಖ ನೋವುಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ಹೊಂದುತ್ತೀರಿ. ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ರೂಪದಲ್ಲಿ ನಿನ್ನಲ್ಲಿ ನೆಲೆಸುತ್ತೇನೆ ಎಂದು ಹೇಳುತ್ತಾರೆ. ಹಾಗೂ ಅತ್ತಿ ಮರದ ಕೆಳಗೆ ಶವಯಾತ್ರೆಯನ್ನು ಮಾಡಿಕೊಂಡು ಹೋದರೆ ಅವರೆಲ್ಲಾ ಪುಣ್ಯಗಳು ವೃಕ್ಷಕ್ಕೆ ದೊರೆಯುತ್ತವೆ ಎಂದು ಹೇಳುತ್ತಾರೆ. ಅಂದಿನಿಂದ ಅತ್ತಿ ಮರ ಸಾಕಷ್ಟು ಮಹತ್ವವನ್ನು ಹೊಂದಿದೆ, ಸಾಕಷ್ಟು ಪವಾಡಗಳನ್ನು ನಡೆಸಿದೆ. ಹಾಗಾಗಿ ಅತ್ತಿ ಮರದ ಎಲೆಯನ್ನು ಉಪಯೋಗಿಸಿಕೊಂಡು ಪರಿಹಾರ ಮಾಡಿಕೊಳ್ಳುವುದರಿಂದ ಶ್ರೀಮಂತರಾಗುವ ಯೋಗ ಪ್ರಾಪ್ತಿಯಾಗುತ್ತದೆ. ಒಂದು ಕೆಂಪು ಹಾಳೆಯ ಮೇಲೆ ಅತ್ತಿ ಮರದ ಹಾಳೆಯಿಂದ ಸ್ವಸ್ತಿಕ್ ರಚಿಸಿ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಹಣ ಸಂಪತ್ತು ವೃದ್ಧಿಯಾಗುತ್ತದೆ. ಇನ್ನು ಅಮಾವಾಸ್ಯೆ ದಿನ ಸಾಯಂಕಾಲ ಸಮಯದಲ್ಲಿ ಸೂರ್ಯಾಸ್ತದ ಅರ್ಧ ಗಂಟೆಯ ಮೊದಲು ಅತ್ತಿ ಹಣ್ಣನ್ನು ಮನೆಗೆ ತೆಗೆದುಕೊಂಡು ಬಂದು ದೇವರ ಕೋಣೆಯಲ್ಲಿ ಅಥವಾ ಹಣಕಾಸಿನ ಖಜಾನೆಯಲ್ಲಿ ಇಡಬೇಕು, ಅಥವಾ ಅಕ್ಕಿ, ಬೇಳೆ, ಕಾಳಿನಲ್ಲಿ ಇಡಬೇಕು. ಇದರಿಂದಾಗಿ ನಿಮಗೆ ಇರುವ ಆರ್ಥಿಕ ಸಮಸ್ಯೆ ಕ್ರಮೇಣವಾಗಿ ದೂರವಾಗುತ್ತದೆ. ಸಂಕಷ್ಟಗಳು ನಿವಾರಣೆಯಾಗಿ ಆದಾಯದ ಮೂಲಗಳು ಹೆಚ್ಚುತ್ತವೆ. ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ ಇಡುವುದರಿಂದ ಉನ್ನತ ಪ್ರಗತಿ ಕಾಣುತ್ತೀರಿ. ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ. ಹಾಗೂ ಅತ್ತಿ ಹಣ್ಣು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದಾರಿದ್ರ್ಯ ನಕಾರಾತ್ಮಕತೆ ದೂರವಾಗುತ್ತದೆ. ಅಮಾವಾಸ್ಯೆ ದಿನ ಹಣ್ಣನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮಗೆ ಅದೃಷ್ಟ ಎಂಬುದು ಬರುತ್ತದೆ. ಸುಖ, ಶಾಂತಿ, ಸಿರಿ ಸಂಪತ್ತು ಹೆಚ್ಚಾಗುತ್ತದೆ. ಅತ್ತಿ ಹಣ್ಣಿನಲ್ಲಿದೆ
ಔಷಧಿಯ ಗುಣಗಳು. 1. ಉಷ್ಣತೆಯಿಂದ ಬಾಯಿ ಹುಣ್ಣಾಗಿದರೆ ಅತ್ತಿ ಎಲೆಯ ಮೇಲಿನ ಉಬ್ಬಿದ ಕಾಳುಗಳನ್ನು ತೆಗೆದು ಕಲ್ಲು ಸಕ್ಕರೆಯ ಜೊತೆ ಅರೆದು ಸೇವಿಸಿದರೆ ಬಾಯಿ ಹುಣ್ಣು ಗುಣವಾಗುತ್ತದೆ. 2. ಮೂಗಿನಿಂದ ರಕ್ತಸ್ರಾವ ಆಗುತ್ತಿದ್ದರೆ ಅತ್ತಿ ಹಣ್ಣಿಗೆ ಸಕ್ಕರೆ ಸೇರಿಸಿ ಸೇವಿಸಿದರೆ ರಕ್ತಸ್ರಾವ ನಿಲ್ಲುತ್ತದೆ. 3. ಉಗುರು ಸುತ್ತು ಆದ ಬೆರಳನ್ನು ಅತ್ತಿ ಹಣ್ಣಿನೊಳಗೆ ಇಟ್ಟು ಗಟ್ಟಿಯಾಗಿ ಕಟ್ಟಿದರೆ ಉಗುರು ಸುತ್ತು ಬೇಗ ಮಾಯವಾಗುತ್ತದೆ. 4. ಅತ್ತಿ ಹಣ್ಣಿನ ಸೇವನೆಯಿಂದ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. 5. ಅತ್ತಿ ಮರದ ತಾಜಾ ಎಲೆಯನ್ನು ಅರೆದು ಅದಕ್ಕೆ ಮೊಸರು ಹಾಗೂ ಉಪ್ಪನ್ನು ಬೆರೆಸಿ ಕುಡಿದರೆ ಮೂಲವ್ಯಾಧಿ ಗುಣವಾಗುತ್ತದೆ. 6. ಅತ್ತಿ ಮರದ ತೊಗಟೆಯನ್ನು ನೀರಿನಲ್ಲಿ ತೇದು ದೇಹದಲ್ಲಿ ಊತ ಇರುವ ಜಾಗದಲ್ಲಿ ಕಟ್ಟಿದರೆ ಊತ ಬೇಗ ಶಮನವಾಗುತ್ತದೆ. 7. ಹೆಣ್ಣು ಮಕ್ಕಳಲ್ಲಿ ಬಿಳಿ ಮುಟ್ಟು ಸಮಸ್ಯೆ ಹೆಚ್ಚಾಗಿದರೆ ಅತ್ತಿ ಹಣ್ಣಿನ ರಸಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ದಿನಕ್ಕೆ 2 ಬಾರಿ ಕುಡಿದರೆ ತೊಂದರೆ ನಿವಾರಣೆಯಾಗುತ್ತದೆ. 8. ಅತ್ತಿಕಾಯಿಯ ಪುಡಿಗೆ ಕಲ್ಲು ಸಕ್ಕರೆ ಬೆರೆಸಿ ನೀರಿನ ಜೊತೆ ಕುಡಿದರೆ ಮುಟ್ಟಿನ ಸಮಯದಲ್ಲಿ ಆಗುವ ಅತಿ ಹೆಚ್ಚು ರಕ್ತಸ್ರಾವ ನಿಲ್ಲುತ್ತದೆ. 9. ಅತ್ತಿ ಮರದ ತೊಗಟೆ ಕಷಾಯದಿಂದ ಪ್ರತಿದಿನ ಬಾಯಿ ಮುಕ್ಕಳಿಸಿದರೆ ಪದೇ ಪದೇ ಆಗುತ್ತಿರುವ ಬಾಯಿ ಹುಣ್ಣು ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.